ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರು ಕುತೂಹಲದಿಂದ ಕಾಯ್ತಿರ್ಬೋದು ನಿಮ್ಮ ರಿಸಲ್ಟ್‌ಗೆ. ಯಾವ ರೀತಿ ನಿಮ್ಮ ರಿಸಲ್ಟ್ ನೋಡ್ಬೇಕು ಮತ್ತೆ ಯಾವಾಗ ರಿಸಲ್ಟ್ ಬರುತ್ತಂತ. ಈ ಒಂದ್ ವಿಡಿಯೋದಲ್ಲಿ ನಾನು ನಿಮ್ಗೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಯಾವ ರೀತಿ ನಿಮ್ಮ ರಿಸಲ್ಟ್‌ನ ಚೆಕ್ ಮಾಡ್ಬೇಕಂತ. ನೀವು ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನೋಡ್ಬೋದು. ಜಸ್ಟ್ ಈಗ ವಿಂಡೋನ ಓಪನ್ ಮಾಡಿ ಇಟ್ಟಿದ್ದೀನಿ. ರಿಸಲ್ಟ್ ಲಿಂಕ್ ಕೂಡ ಈಗ ಅವೈಲಬಲ್ ಆಗಿದೆ. ಅದನ್ನ ಯಾವ ರೀತಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಗೇನೆ ನಿಮ್ಮ ಒಂದು ಕಾಂಬಿನೇಷನ್ ಜೊತೆ ರಿಸಲ್ಟ್ ನ ನೋಡ್ಬೇಕಂತ ನಾನು ನಿಮ್ಗೆ ಈ ಒಂದು ವಿಡಿಯೋನ ತಿಳಿಸ್ತಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ಹಾಗೇನೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ನ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಜಸ್ಟ್ ಲಿಂಕ್ ಜಾಯಿನ್ ಆದ್ರೆ ಸಾಕು, ನಿಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಅವೈಲೇಬಲ್ ಆಗುತ್ತೆ. ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ನಿಮ್ಮ ರಿಸಲ್ಟ್ ನ ನೋಡ್ಬೋದು. ಬನ್ನಿ ಯಾವ ರೀತಿ ರಿಸಲ್ಟ್ ನ ನೋಡ್ಬೇಕಂತ ನಾನು ನಿಮ್ಗೆ ತಿಳಿಸ್ತೀನಿ. ಆಲ್ರೆಡಿ ಲಿಂಕ್ ಅವೈಲೇಬಲ್ ಇದೆ. ನೀವು ಜಸ್ಟ್ ಅಂದ್ರೆ PUC ರಿಸಲ್ಟ್ ಅಫಿಷಿಯಲ್ ನೋಟಿಫಿಕೇಶನ್ ಅಂತ ನೀವು ಜಸ್ಟ್ ಸರ್ಚ್ ಮಾಡಿದ್ರೆ ಸಾಕು. ಆಲ್ರೆಡಿ ಅಂದ್ರೆ ವೆಬ್ಸೈಟ್ ಲಿಂಕ್ ಈಗ ಏನಾಗಿದೆ ಅಂದ್ರೆ ಪಾಪ್ ಆಗ್ತಿದೆ. ಜಸ್ಟ್ ನೀವು ಇದಕ್ಕೆ ಕ್ಲಿಕ್ ಮಾಡಿದ್ರೆ 3 o'clock ನಿಮ್ಗೆ ರಿಸಲ್ಟ್ ಓಪನ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಂದು ಸ್ಟೆಪ್ ಇದೆ. ನಿಮ್ಮ ಮೊಬೈಲ್ ಅಲ್ಲಿ ಯಾವ ರೀತಿ ನಿಮ್ಮ ಒಂದು ರಿಸಲ್ಟ್ ನ ನೋಡ್ಬೇಕಂತ ನಾನು ನಿಮ್ಗೆ ಜಸ್ಟ್ ತಿಳಿಸಿದೀನಿ. ಈಗ ಬನ್ನಿ ಮೊಬೈಲ್ ಸ್ಕ್ರೀನ್ ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ನಿಮ್ಮ ರಿಸಲ್ಟ್ ನ ನೋಡ್ಬೇಕಂತ ಜಸ್ಟ್ ಇನ್ಫೋ ಹಾಗೆ ನೋಡ್ಕೊಳ್ಳಿ. ಹಾಗೇನೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಆದ ನ್ಯೂಸ್ ಏನಂದ್ರೆ ನಾನು 3 o'clockಗೆ ಲೈವ್ ಆಗಿ ಬರ್ತೀನಿ. ಯಾರ್ಯಾರು ನಿಮ್ಮ ಒಂದು ರಿಸಲ್ಟ್ ನ ನೋಡಕ್ಕೆ ಆಗ್ತಿಲ್ಲ, ಪ್ರಾಬ್ಲಮ್ ಆಗ್ತಿದೆ, ಅಂತ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ಜಸ್ಟ್ ನಾನು ಲೈವ್ ಅಲ್ಲಿ ಇರುವಾಗ ನಿಮ್ಮ ಒಂದು ಕಮೆಂಟ್ಸ್ ಅಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಕಾಂಬಿನೇಷನ್ ನೀವು ನಂಗೆ ಕಳ್ಸಿದ್ರೆ ಅಲ್ಲಿಂದ ನಾನು ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ರಿಸಲ್ಟ್ ನ ನೋಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆನಾ? ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಪ್ಲೀಸ್ 3 o'clockಗೆ ನನ್ನ ಲೈವ್ ಜಾಯಿನ್ ಮಾಡಿ. ಅಲ್ಲಿಂದ ನಿಮ್ಗೆ ಎಲ್ಲ ಒಂದು ಇನ್ಫಾರ್ಮೇಶನ್ ಮತ್ತೆ ನಿಮ್ಮ ರಿಸಲ್ಟ್ ಕೂಡ ನಿಮ್ ಮುಂದೆ ಕೊಡ್ತಾ ಹೋಗ್ತೀನಿ. ಹಾಗೇನೆ ನಿಮ್ಮ ರಿಸಲ್ಟ್ ನ ಪ್ಲೀಸ್ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ತಿಳಿಸಿ. ಬನ್ನಿ ಯಾವ ರೀತಿ ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ ನ ನೋಡ್ಬೇಕಂತ ಈಗ ನಿಮ್ಮ ರಿಸಲ್ಟ್ ನೋಡೋದಕ್ಕೆ ನೀವು ಏನು ಮಾಡಬೇಕಂದ್ರೆ ಜಸ್ಟ್ ನಿಮ್ಮ ಒಂದು ಮೊಬೈಲ್ನ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕು. ನೋಡಿ ಈ ರೀತಿ ಇಂಟರ್ಫೇಸ್ ಇರುತ್ತೆ ನಿಮ್ಮ ಒಂದು ರಿಸಲ್ಟು. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಗೂಗಲಲ್ಲಿ ಬಂದುಬಿಟ್ಟು ಜಸ್ಟ್ ನಾನು ಒಂದು ಸರ್ಚ್ ಮಾಡ್ತೀನಿ. ಏನಪ್ಪ ಅಂದರೆ ಇಲ್ಲಿ ನೋಡಿ ಸರ್ಚ್ ಮಾಡಬೇಕಂದ್ರೆ ನೀವು ಜಸ್ಟ್ ನಿಮ್ಮ ಒಂದು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನಲ್ಲಿ ಎಕ್ಸಾಮ್ ಸರ್ಕಾರಿ ರಿಸಲ್ಟ್ ಇನ್ಫೋ ಅಂತ ನೀವು ಜಸ್ಟು ಸರ್ಚ್ ಮಾಡಬೇಕಾಗುತ್ತೆ. ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡಿ, ಎಕ್ಸಾಮ್ ಸರ್ಕಾರಿ ರಿಸಲ್ಟ್ ಇನ್ಫೋ. ಓಕೆನಾ? ಈ ರೀತಿಯಾಗಿ ನೀವು ಒಂದು ಸರ್ಚ್ ಮಾಡಬೇಕು. ಫಸ್ಟ್ ಲಿಂಕ್ ಏನು ಬರುತ್ತೆ ಇಲ್ಲಿ ನೋಡಿ, ಎಕ್ಸಾಮ್ ಸರ್ಕಾರಿ ರಿಸಲ್ಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಫಸ್ಟ್ ಲಿಂಕೇ ಬರುತ್ತೆ ಎಕ್ಸಾಮ್ ಸರ್ಕಾರಿ ಇನ್ಫೋ ಅಂತ. ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ ನಂತರ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಅಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಓಕೆನಾ? ಬೋರ್ಡ್ ರಿಸಲ್ಟ್ಸ್ ಅಂತ. ಬೋರ್ಡ್ ರಿಸಲ್ಟ್ಸ್ ಅಂತ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ 2026 ಅಂತ ಲಿಂಕ್ ಸಿಗುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮ ಅಂದರೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಒಂದು ಪೋಸ್ಟ್ ಕಾಣುತ್ತೆ, ನಿಮ್ಮ ರಿಸಲ್ಟ್ಸ್ ಯಾವಾಗ ಬರುತ್ತೆ ಯಾವಾಗ ಎಲ್ಲ. ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿ ಇರುತ್ತೆ. ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಅಂದರೆ ಚೆಕ್ ರಿಸಲ್ಟ್ 2026 ಅಂತ ಇದೆ, ಸೆಕೆಂಡ್ PUC ರಿಸಲ್ಟ್ 2026. ಅಲ್ಲಿ 2 ಲಿಂಕ್ ಕೊಟ್ಟಿರ್ತಾರೆ. ರಿಸಲ್ಟ್ ಬಂದ ತಕ್ಷಣ ನೀವು ಜಸ್ಟ್ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟ್ಸ್ಕನ್ನ ನೋಡ್ಬೋದು. ನೋಡಿ ಈಗ ನಾನು ಲಿಂಕ್ನ ಕ್ಲಿಕ್ ಮಾಡಿದೆ, ಲಿಂಕ್ 1ನ. ಅಲ್ಲಿ ರಿಸಲ್ಟ್ ಈ ರೀತಿ ಬರುತ್ತೆ. ಈ ರೀತಿ ನೀವು ರಿಸಲ್ಟ್ ನೋಡಿದ್ರೆ ಸಾಕು. ಹಾಗೆಯೇ ನಿಮ್ಮ ಒಂದು ಸಬ್ಜೆಕ್ಟ್ ಕಾಂಬಿನೇಷನ್ ಕೂಡ ನೀವು ಸೆಲೆಕ್ಟ್ ಮಾಡಿ ರಿಸಲ್ಟ್ನ ನೋಡ್ಬೋದು. ಹಾಗೆಯೇ ಈ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ಪಿನ್ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿಂದ ನೀವು ಜಸ್ಟ್ ಡೈರೆಕ್ಟಾಗಿ ಆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ನ ನೋಡ್ಕೋಬೋದು. ಯಾರ್ಯಾರು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಪ್ಲೀಸ್ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ. ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟ್ಸು ನಿಮ್ಮ ಕೈಯಲ್ಲಿರುತ್ತೆ. ನಾಳೆ ರಿಸಲ್ಟ್ ಬಿಟ್ಟ ಮೇಲೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ಫುಲ್ಲಿ ಗೈಡ್ ಮಾಡ್ತೀನಿ, ರಿಸಲ್ಟ್ ಯಾವ ರೀತಿ ಬರುತ್ತೆ, ರಿಜಿಸ್ಟರ್ ನಂಬರ್ ಹಾಗೆ ಕಾಂಬಿನೇಷನ್. ಅದರ ಎಲ್ಲರ ಬಗ್ಗೆ ಚರ್ಚಿಸೋಣ. ಅದರೆಲ್ಲರ ಒಂದು ಅಂದರೆ ಇನ್ಫಾರ್ಮೇಷನ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಈ ಒಂದು ವಿಡಿಯೋನ ರೆಫರ್ ಆಗಿ ಇಟ್ಕೊಂಡು ಲಿಂಕ್ನ ಸೇವ್ ಮಾಡಿಕೊಂಡು ಇಟ್ಕೊಂಡಿರಿ. ನಿಮಗೆ ಯೂಸ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಅಲ್ಲಿಂದ ಡೈರೆಕ್ಟಾಗಿ ನೀವು ರಿಸಲ್ಟ್ನ ನೋಡ್ಬೋದು. ಎಲ್ರಿಗೂ ಥ್ಯಾಂಕ್ ಯು ಗೆಳೆಯರೆ. ಮುಂದಿನ ಇಂತಹ ವಿಡಿಯೋಗಳೊಂದಿಗೆ ಸಿಗೋಣ ಅಂತ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಆಲ್ ದ ಬೆಸ್ಟ್.